ಬೆಂಗಳೂರಿನ ಕೆಆರ್ಪುರದ ಸಮೀಪವಿರುವ ಭಟ್ರಹಳ್ಳಿ ವೃತ್ತದ ಬಳಿ ಇರುವ ಡಾಮಿನೋಸ್ ಪಿಜ್ಜಾ ಕಟ್ಟಡದ ಮುಂಭಾಗದಲ್ಲಿದ್ದ ರಸ್ತೆ ಬದಿಯಲ್ಲಿ ಬೃಹದಾಕಾರವಾಗಿ ಬೆಳೆದಿದ್ದ 3 ಮರಗಳನ್ನು ತಮ್ಮ ಅಂಗಡಿಯ ನಾಮಫಲಕ ಕಾಣುತ್ತಿಲ್ಲವೆಂದು ಯಾವುದೇ ಅನುಮತಿಯಿಲ್ಲದೆ ಕತ್ತರಿಸಲಾಗಿದೆ. ಈ ಹೀನ ಕೃತ್ಯದಿಂದ ನೊಂದ ಮರ ಕೂಡ ಕಣ್ಣೀರು ಇಡೋದನ್ನ ನಾವು ನೋಡಬಹುದು. ಈ ಕೃತ್ಯವನ್ನ ಖಂಡಿಸಿ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರ ಮಾರ್ಗದರ್ಶನದಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಡಾಮಿನೋಸ್ ಪಿಜ್ಜಾ ಕಟ್ಟಡದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಘೋಷಣೆಗಳನ್ನು ಕೂಗಲಾಯಿತು. ಜಯ ಕರ್ನಾಟಕ ಜನಪರ ವೇದಿಕೆಗೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ, ವೃಕ್ಷವನ್ನು ಕಡಿದಂತ ಅಪರಾಧಿಗಳಿಗೆ, ವೃಕ್ಷವನ್ನು ಕಡಿದಂತ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು, ಆಗಲೇಬೇಕು, ಶಿಕ್ಷೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ವೇದಿಕೆಗೆ ಜಯ ಕರ್ನಾಟಕ ಜನಪರ ವೇದಿಕೆಗೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಉಳಿಸಿ 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 ಕರ್ನಾಟಕ ಜನಪರ ವೇದಿಕೆಗೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ, ಐಕ್ಯಲ್ ಬ್ರಿಗೇಡ್ಗೆ, ಐಕ್ಯಲ್ ಬ್ರಿಗೇಡ್ಗೆ, ಅಣ್ಣಾ ಬಿ ಗುಣರಂಜನ್ ಶೆಟ್ಟಿರವರಿಗೆ, ಅಣ್ಣಾ ಬಿ ಗುಣರಂಜನ್ ಶೆಟ್ಟಿರವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಹಣವನ್ನು ಕಡಿದವರಿಗೆ, ಹಣವನ್ನು ಕಡಿದವರಿಗೆ, ಹಣವನ್ನು ಕಡಿದವರಿಗೆ ಶಿಕ್ಷೆ ಆಗಲೇಬೇಕು, ಆಗಲೇಬೇಕು, ಶಿಕ್ಷೆ ಆಗಲೇಬೇಕು, ಆಗಲೇಬೇಕು, ಹಣವನ್ನು ಉಳಿಸಿ, ಹಣವನ್ನು ಉಳಿಸಿ, ಹಣವನ್ನು ಉಳಿಸಿ, ಹಣವನ್ನು ಕತ್ತರಿಸಿದವರಿಗೆ, ಹಣಗಳನ್ನು ಕತ್ತರಿಸಿದವರಿಗೆ ಜಯ ಕರ್ನಾಟಕ ಜನಪರ ವೇದಿಕೆಗೆ, ಪುನನ್ನವರಿಗೆ, ಪುನನ್ನವರಿಗೆ ಉಳಿಸಿ 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 ಎಲ್ಲಿ ಗಂಟ ಹೋರಾಟ, ಎಲ್ಲಿ ಗಂಟ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು,
ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು, ಐ ಕೇರ್ ಬ್ರಿಗೇಡ್, ಐ ಕೇರ್ ಫೌಂಡೇಶನ್, ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ನ ಸಂಸ್ಥಾಪಕರು, ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರಾದಂಥ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆ ಏನಿವತ್ತು 6 ವರ್ಷಗಳಿಂದ ಸತತವಾಗಿ ಪರಿಸರ ಕಾಳಜಿಯಿಂದ ಪರಿಸರ ಉಳಿಸೋವಂಥದ್ದು, ಕ್ರೀಡಾ ಅಭಿವೃದ್ಧಿ ಪಡಿಸೋಕ್ಕೆ ಕ್ರೀಡಾಪಟುಗಳನ್ನು ಉತ್ತೇಜಿಸೋವಂಥದ್ದು, ನಾಡಿನ ಗಡಿ ನಾಡು ಸಂಸ್ಕೃತಿ ಈ ಜಲ ನೆಲ ಭಾಷೆ ವಿಚಾರವಾಗಿ ತೊಂದರೆ ಆದಾಗ ಧ್ವನಿ ಎತ್ತಂಥ ಕೆಲಸ ಮಾಡೋವಂಥದ್ದು, ಈ ರೀತಿಯಾಗಿ ಅನೇಕ ಸಾಮಾಜಿಕ ಸರ್ಕಾರದ ಮತ್ತು ಸಾರ್ವಜನಿಕರ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡ್ಕೊಂಡು ಬರ್ತಕ್ಕಂಥ ಸಂಘಟನೆ ಏನಿವತ್ತು ಬೀದಿಗಿಳಿದು ಹೋರಾಟ ಮಾಡಬೇಕಂತ ಸನ್ನಿವೇಶ ಬಂದಿದೆ ಅಂದರೆ ಏನಿವತ್ತು ಕೆ ಆರ್ ಪುರಮಿಂದ ಹೊಸಕೋಟೆ ಹಾದು ಹೋಗೋಂಥ ಹೆದ್ದಾರಿನ ಮುಂದೆ ಟಿ ಸಿ ಪಾಳ್ಯ ಸಿಗ್ನಲಲ್ಲಿ ಡೊಮಿನಸ್ ಪಿಜ್ಜಾ ಆ ಬಿಲ್ಡಿಂಗ್ನ ಮುಂದೆ 3 ಮರಗಳನ್ನು ಕಡ್ದಿರೋ ಅಂಥದ್ದು. ಆ ಒಂದು ಜಾಗದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಯಾರಾದರೂ ಕೃತ್ಯನ ಎಸಗಿರ್ತಾರೆ ಅವ್ರನ್ನ ಕೂಡಲೇ ಬಂಧಿಸಿ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಕ್ಟಲ್ಲಿ ಅವ್ರ ಯಾವ ರೀತಿಯಾಗಿ ಅವ್ರಿಗೆ ಶಿಕ್ಷಿಸ್ಬೋದು, ಆ ಒಂದು ಈ ಯಾವ ಉದ್ದೇಶಕ್ಕೆ ಇವ್ರು ಮಾಡಿರ್ತಾರೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ನಮಗೂ ಕೂಡ ಕೊಡಬೇಕಾಗ್ತದೆ. ಈ ಕೃತ್ಯಗೆ ಮಾಡಿರೋ ಅಂಥ ನೀವು ಕೊಡೋವಂಥ ಶಿಕ್ಷೆ ಬೇರೆ ಯಾರೂ ಒಂದು ಮರದ ಮೇಲೆ ಕೈ ಇಡಬಾರ್ದು, ಅವ್ರುಗಳೇ ಕೂಡ 4 ಸಸಿ ಎಲ್ಲರೂ ಹಾಕಬೇಕು ಅನ್ನೋ ದೃಷ್ಟಿ ಬರೋ ಥರ ದಯವಿಟ್ಟು ಮಾಡಬೇಕಾಗ್ತದೆ ಅಂತೇಳಿ ನಾನು ಇದು ಮೂಲಕ ಮನವಿಯನ್ನು ಮಾಡ್ತೀನಿ. ಬೆಂಗಳೂರಲ್ಲಿ ಸರ್ಕಾರನೇ ಆಯೋಜಿಸ್ತಿರೋ ಅಂಥದ್ದು 75ನೇ ವರ್ಷ ಸ್ವತಂತ್ರ ಮಹೋತ್ಸವ ಟೈಮಲ್ಲಿ ವನ ಮಹೋತ್ಸವ ಅಂತ ಮಾಡಿ ಸಾವಿರಾರು ಲಕ್ಷಾಂತರ ಗಿಡಗಳನ್ನು ನೆಡೋವಂಥ ಕಾರ್ಯಕ್ರಮ, ಮತ್ತು ಈ ಒಂದು ಇತ್ತೀಚಿನ ಪರಿಸರ ದಿನಾಚರಣೆಯಲ್ಲಿ ಒಂದೇ ದಿವಸಕ್ಕೆ ಲಕ್ಷಾಂತರ ಮರ ಹಾಕಿದ್ದೀವಿ ಅಂತೇಳಿ ಸರ್ಕಾರದಿಂದ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ ಮಾಡಿ ಗಿನ್ನೀಸ್ ಬುಕ್ ದಾಖಲೆ ಮಾಡಬೇಕಂತ ಹೊರಟಿದ್ದಂಥ ಸರ್ಕಾರದಲ್ಲಿ ಇರತಕ್ಕಂಥ ನಾವೊಂದು ಬೆಂಗಳೂರಲ್ಲಿ ಇವತ್ತು ಬೆಳೆದು ಬೃಹತ್ತಾಕಾರವಾಗಿ ಬೆಳೆದಿದ್ದಂಥ ಮರ ಎಮ್ಮರವಾಗಿ ಬೆಳೆದಿರೋಂಥ ಮರಗಳನ್ನ ಅವರ ಒಂದು ಖಾಸಗೀಕರಣದ ಬಿಲ್ಡಿಂಗಿಗೆ ನೇಮು ಕಾಣಿಸೋದಿಲ್ಲ, ಹೆಸರಿಗೆ ಅಡ್ಡ ಬರುತ್ತೆ ಅಂತೇಳೋ ದೃಷ್ಟಿಯಿಂದ ಏನು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ರಜಾ ದಿನವಾಗಿರೋಂಥ ರಾತ್ರಿ 2:30 ಗಂಟೆನಲ್ಲಿ ಇದ್ದಕ್ಕಿದ್ದಂಗೆ 3 ಮರಗಳನ್ನು ಕಡ್ದಿರೋ ಅಂಥದ್ದು. ಅಂದರೆ 5 ಅಡಿ 6 ಅಡಿ ಬಿಟ್ಟು ಕಟ್ ಮಾಡ್ತಾರೆ ಅಂದರೆ ಒಂದು ಮನುಷ್ಯನ ಕುತ್ತಿಗೆ ಕೊಯ್ದಷ್ಟು ನೀಹ ಕುತ್ತೆಯನ್ನು ಎಸಗಿರ್ತಾರೆ. ಅದು ಯಾರೇ ಇರಲಿ, ಎಂಥ ಪ್ರಭಾವಿನೇ ಇರಲಿ, ಇದು ಹೆಸರು ಕಾಣಕ್ಕೆ ಬಿಲ್ಡಿಂಗಿಗೆ ಅಡ್ಡ ಬರ್ತದೆ ಅಂತ ಹೊಡೆದಿರೋ ಅಂಥದ್ದು ಇಲ್ಲ ಉದ್ದೇಶಪೂರ್ವಕವಾಗಿ ಬೇಕು ಅಂತ ಮಾಡಿರೋ ಅಂಥದ್ದು ಏನಿರುತ್ತೆ ಅಂತೇಳಿ ಇಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇರ್ಬೋದು, GB ಅಧಿಕಾರಿಗಳಿರ್ಬೋದು, ಈ ಕಾನೂನು ವಿಚಾರವಾಗಿ ಬಂದರೆ ಪೊಲೀಸ್ ಅಧಿಕಾರಿಗಳಿರ್ಬೋದು, ಇವರುಗಳು ಅದನ್ನು ತನಿಖೆ ಮಾಡಬೇಕಾಗ್ತದೆ. ಯಾವ ರೀತಿಯಾಗಿ ಅದನ್ನು ಹೊಡೆದ್ರು ಅಕ್ಕಪಕ್ಕ CC ಕ್ಯಾಮ್ರಾ ಇರ್ತದೆ. ಅಂದರೆ ಆಗಿ ಆಲ್ರೆಡಿ 15 ರಾತ್ರಿ ಹೊಡೆದಿರೋಂಥ ಮರಗಳು ನಿನ್ನೆ ಭಾನುವಾರ ಇರ್ತದೆ, ನಿನ್ನೆನೇ ಕೂಡ ಏನೂ ಆಗಿಲ್ಲ, ಇವತ್ತು ಇಷ್ಟೊತ್ತಾಗಿದೆ. ಯಾವುದೇ ಅಧಿಕಾರಿಗಳು ಇಲ್ಲಿ ಬಂದು ಒಂದು ಮಾಜರಾಗಲಿ ಅಥವಾ ಒಂದು ವಿಚಾರಣೆ ಆಗಲಿ ಏನೂ ಮಾಡಲಿಲ್ಲ. ಹಂಗಾಗಿ ಇವತ್ತು ನಾವು ಬಂದು ಇಲ್ಲಿ ಧರಣಿ ಮಾಡಿ ಒಂದು ಹೋರಾಟ ಪ್ರೊಟೆಸ್ಟನ್ನು ಮಾಡೋಂಥ ಸಂದರ್ಭದಲ್ಲಿ ನಾವು RFOಗೆ ಕರೆ ಮೂಲಕ ಮಾಡಿ ನಾವು ಕರೆದಾಗ DRFನ ಇಲ್ಲಿಗೆ ಕಳಿಸಿರ್ತಾರೆ. ಅವರೀಗ ಮಾಜರ್ ಕೂಡ ಮಾಡ್ತಾ ಇದ್ದಾರೆ. ಮಾಜರ್ ಮಾಡಿ ಅವರು ಇಲ್ಲಿ ಬಂದು ಹೋಗಿದ್ದೇ ಆಯಿತು, ನಾವು ನೋಡ್ತೀವಿ ಮುಂದೆ ಹೇಳ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಈ ಮರಗಳನ್ನು ಕಟ್ ಮಾಡಿರೋ ಅಂಥದ್ದು ಇಲ್ಲಿ ಇವತ್ತಿನ ದಿವಸದಲ್ಲಿ ಎಂಥ ವಿಶೇಷವಾದ ಪ್ರಕರಣಗಳಾದರೂ ಕೂಡ 24 ಗಂಟೆಯಲ್ಲಿ ಆ ಒಂದು ಅಪರಾಧಿಗಳನ್ನ ಬಂಧಿಸೋಂಥ ಕೆಲಸ ನಮ್ಮ ಬೆಂಗಳೂರಲ್ಲಿ ಇವತ್ತು ಆಗ್ತಾ ಇದೆ. ಅಂಥ ಸಮಯದಲ್ಲಿ ಇವತ್ತು ಈ ಮರಗಳನ್ನ ಕಡ್ದವ್ರಿಗೂ ಇವಾಗಿನವ್ರಿಗೂ ಹಿಡ್ದಿಲ್ಲ ಅಂತಂದರೆ ಇದ್ರ ಹಿಂದೆ ಏನಿದೆ, ಇದ್ರ ಉದ್ದೇಶ ಏನು? ದಯಮಾಡಿ ಯಾರೇ ಇರಲಿ, ಎಂಥ ಪ್ರಭಾವಿನೇ ಇರಲಿ, ಈ ಮರ ಕಡ್ದಿರೋ ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಏನಿವತ್ತು ಫಾರೆಸ್ಟ್ ಆ್ಯಕ್ಟಲ್ಲಿ ಯಾವ ಆ್ಯಕ್ಟ್ ಬರುತ್ತೆ ಅವ್ರ ಮೇಲೆ ಏನಾವುದು ಕೃತ್ಯ ಎಸಗಿರ್ತಾರೆ ಅದರ ಒಂದು ಆ ವಿರುದ್ಧ FIRನ ದಾಖಲೆ ಮಾಡಬೇಕು, ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾವು ಇವತ್ತು ಐ ಕೇರ್ ಬ್ರಿಗೇಡ್ ಹಾಗೂ ಜೈ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ ನಾವು ಮನವಿನೂ ಕೊಡ್ತಾ ಇದ್ದೀವಿ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಕೂಡ ತರ್ತಾ ಇದ್ದೀವಿ. ದಯಮಾಡಿ ಇವತ್ತು ಯಾರು ಅದನ್ನು ಮಾಡಿರ್ತಾರೆ ಕೂಡಲೇ ಬಂಧಿಸಬೇಕು ಅಂತೇಳಿ ನಾವು ಒಂದು ಪ್ರೊಟೆಸ್ಟ್ನ ಮಾಡ್ತಾ ಇದ್ದೀವಿ. ಈ ಕೂಡಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಬರಬೇಕು, ಈ ಮನವಿನ ಸ್ವೀಕಾರ ಮಾಡಬೇಕು ಮತ್ತು ಅವರು ಏನು ಅವ್ರ ಮೇಲೆ FIR ಮಾಡ್ತಾರೆ ಅದು ಕಾನೂನು ರೀತಿಯಾಗಿ ಏನು ಮಾಡ್ಬೋದು ಅದನ್ನು ಖಂಡಿತ ಮಾಡಬೇಕು ಅಂತೇಳಿ ನಾವು ಈ ಮೂಲಕ
ಕಟ್ಟೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಜೈ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರು. ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಒಂದು ಆದೇಶದ ಮೇರೆಗೆ ರಾಜ್ಯಾಧ್ಯಕ್ಷರು ಮತ್ತು ಉಸ್ತುವಾರಿಗಳ ಜವಾಬ್ದಾರಿಯನ್ನು ತಗೊಂಡು ಏನು ಹೊಸಕೋಟೆ ಮತ್ತು KR ಪುರಂನ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇವತ್ತು ಡಾಮಿನೋ ಪಿಜ್ಜಾ ಇದೆ. ಇದರ ಮುಂಭಾಗದಲ್ಲಿರ್ತಕ್ಕಂಥ ಗಿಡಗಳನ್ನ ಮನುಷ್ಯನ ತಲೆ ಯಾವ ರೀತಿ ಕಟ್ ಮಾಡ್ತಾರೆ ಆ ರೀತಿ ಕಟ್ ಮಾಡಿದಂಥ ಜನ ಇಲ್ಲಿ ಇವತ್ತು ಗಿಡನ ಕಟ್ ಮಾಡ್ತಾರೆ, ನಾಳೆ ಇನ್ನೊಬ್ಬರು ಅಡ್ಡ ಬರ್ತಾರೆ ಅಂತ ತಲೆನೂ ಕಟ್ ಮಾಡ್ತಾರೆ. ನಾವು ಮಾಧ್ಯಮದ ಮುಖೇನ ನಾವೆಲ್ಲ ನೋಡಿದ್ವಿ. ಚಾಮರಾಜನಗರ ಜಿಲ್ಲೆ ಅನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ತಾನೇ ರೀಸೆಂಟಾಗಿ ಕಾಡನ್ನು ಪ್ರವೇಶ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಕಾಡಿನ ಒಳಗಡೆ ಪ್ರಾಣಿಗಳನ್ನು ಬೇಟೆಯಾಡಿ ಆ ಮಾಂಸವನ್ನು ತಗೊಂಬರ್ತಾರೆ ಅಂತೇಳಿ ಅವ್ರನ್ನ ಎನ್ಕೌಂಟ್ರ್ ಮಾಡ್ತಾರೆ. ಆದರೆ ಅಷ್ಟೊಂದು ಕಾಳಜಿ ಇರ್ತಕ್ಕಂಥ ಫಾರೆಸ್ಟ್ ಅಧಿಕಾರಿಗಳು ಇವತ್ತು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಈ ಮರಗಳನ್ನು ಕಡ್ದಿರೋದು ಇವ್ರ ಕಣ್ಣು ಕಾಣಿಸ್ತಿಲ್ವಾ? ಒಂದು ಸಂಘ ಸಂಸ್ಥೆ ಬಂದ್ಬಿಟ್ಟು ನಿಮ್ಮನ್ನು ಎಚ್ಚರಿಕೆಗೊಳಿಸ್ಬೇಕು ಅನ್ನೋದಾದರೆ ಇದು ಯಾವ ರೀತಿ ನ್ಯಾಯ? ಒಂದು ಕಡೆ ಎನ್ಕೌಂಟ್ರ್ ಮಾಡ್ತೀರಾ, ಇನ್ನೊಂದು ಕಡೆ ಮರ ಕಡಿಸ್ತೀರಾ. ಒಂದು ವೇಳೆ ನೀವು ಇವತ್ತೇನು ಜೈ ಕರ್ನಾಟಕ ಜನಪರ ವೇದಿಕೆ ಬಂದು ಇವತ್ತು ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿಯನ್ನು ಸ್ವೀಕರಿಸಿ ಕೂಡಲೇ ತಪ್ಪಿತಸ್ಥರ ವಿರುದ್ಧ ನೀವು ಕಾನೂನು ಕ್ರಮ ಏನಾದರೂ ಜರುಗಿಸ್ತಿಲ್ಲ ಅಂತ ಹೇಳಿದ್ರೆ ಇದೇ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಆ ಹೋರಾಟಕ್ಕೆ ಅವಕಾಶ ಕೊಡ್ತೀರಾ ಅಥವಾ ಕಾನೂನು ಕ್ರಮ ಜರುಗಿಸ್ತೀರಾ ಅಂತಕ್ಕಂಥದ್ದು ನಿಮ್ಮ ತೀರ್ಮಾನ. ಹಾಗಾಗಿ ನಾವಿವತ್ತೇನು ಸಾಂಕೇತಿಕವಾಗಿ ಬಂದು ಒಂದು ಮನವಿ ಪತ್ರವನ್ನು ಕೊಟ್ಟು ಕಾನೂನಿನ ಕ್ರಮ ಜರುಗಿಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಅದರ ಪ್ರಕಾರವಾಗಿ ನೀವು ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಇದು ಒಂದು ಎಚ್ಚರಿಕೆಯ ಸಂದೇಶ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಲೋಕೇಶ್ ಅಂತೇಳಿ, ಬೆಂಗಳೂರು ಜಿಲ್ಲಾಧ್ಯಕ್ಷರು. ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಐಕೇರ್ ಬ್ರಿಗೇಡ್ ಐಕೇರ್ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ದಿನ ನಾವೆಲ್ಲ ಇಲ್ಲಿ ಒಂದು ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೀವಿ. ಈಗಾಗಲೇ ಪರಿಸರದ ಮಹತ್ವ ಏನು ಅಂತ ಹೇಳಿ ಕರೋನಾ ಟೈಮಲ್ಲಿ ಪ್ರಕೃತಿಯೇ ನಮಗೆ ತಿಳಿಸ್ಕೊಟ್ಟಿದೆ. ಹೇಳಿದಾಗೆ ಸರ್ಕಾರ ಒಂದು ಕಡೆ ಗಿಡಗಳನ್ನ ನೆಡ್ತಾ ಇದ್ದೀವಿ, ಲಕ್ಷಾಂತರ ಗಿಡ ನೆಡ್ತಾ ಇದ್ದೀವಿ ಅಂತ ತೋರಿಸ್ತಾರೆ. ಆದರೆ ಜನಸಾಮಾನ್ಯರಿಗೆ ನೆರಳು ಆರೋಗ್ಯ ಕೊಡೋ ಅಂಥ ಗಿಡಗಳನ್ನ, ಬೆಳೆದು ಹೆಮ್ಮರವಾಗಿ ನಿಂತಿರೋ ಅಂಥ ಗಿಡಗಳನ್ನ ಯಾವುದೇ ದಯಾದಾಕ್ಷಿಣ್ಯ ಇಲ್ಲದೆ ಯಾವುದೋ ಒಂದು ಇದಿಲ್ಲದೆ ಕಡ್ದು ಹಾಕಿರೋದನ್ನು ಯಾರೂ ಪ್ರಶ್ನಿಸೋದಕ್ಕೆ ಸಹ ಇಲ್ಲಿಲ್ಲ. ಇವತ್ತಿನ ದಿನ ಸಾಂಕೇತಿಕವಾಗಿ ನಮ್ಮ ಸಂಘಟನೆಯ ಪರವಾಗಿ ನಾವಿವತ್ತಿಲ್ಲಿ ಬಂದು ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿ ಗಿಡಕ್ಕೆ ಸಹ ಅಷ್ಟೇ ಒಂದು ಜೀವ ಇರೋ ಅಂಥ ಒಂದು ಅಂತ ಹೇಳಿ ಅರ್ಥ ಮಾಡಿ ನಾವು ಜೀವನ ಮಾಡಬೇಕು. ಇವತ್ತಿನ ದಿನ ಏನಾದರೂ ಇದಕ್ಕೆ ಸರಿಯಾದ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಈಗ ಏನು ನಾವು ಮನವಿ ಕೊಡ್ತಾ ಇದ್ದೀವಿ ಅದನ್ನು ಪಾರದರ್ಶಕವಾಗಿ ಯಾವ ಥರ ಅದ್ರ ಬಗ್ಗೆ ನಡವಳಿಕೆ ತೊಗೊತಾ ಇದ್ದೀರಾ, ಏನು ಶಿಕ್ಷೆ ಆಗ್ತಾ ಇದೆ ಅನ್ನೋದು ಸಹ ಸಾರ್ವಜನಿಕವಾಗಿ ತಿಳಿಸ್ಬೇಕು. ಎಷ್ಟು ಕಠಿಣ ಶಿಕ್ಷೆ ಆಗುತ್ತೋ ಅದನ್ನು ಶಿಕ್ಷೆ ಕೊಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಪ್ರಕರಣಗಳು ಇನ್ನು ಹೆಚ್ಚು ಆಗೋದಿಲ್ಲ ಅಂತ ತಿಳಿಸ್ತೇನೆ. ನಾನು GS ಪುಷ್ಪಲತಾ, ಜೈ ಕರ್ನಾಟಕ ಜನಪರ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷೆ. ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಗುಣರಂಜನ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಾದಂಥ ಜೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ನಾವು ಕನ್ನಡ ಪರ ಹೋರಾಟಗಾರರ ಕೆಲಸಗಳನ್ನು ಮಾಡ್ತಾ ಈ ನಾಡಿನ ನೆಲ ಜಲ ಸಂಸ್ಕೃತಿ ಬಗ್ಗೆ ಹೋರಾಟ ಮಾಡುವುದರ ಜೊತೆಗೆ ವಿಶೇಷವಾಗಿ ಪರಿಸರ ಪ್ರೇಮಿ ಗುಣರಂಜನ್ ಶೆಟ್ಟಿ ಅವರು ಇಡೀ ಕರ್ನಾಟಕದಲ್ಲಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಲೆಲ್ಲೇ ಮರ ಕಡಿವಾದ ಪರಿಸರ ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಯಾರೇ ಆಗಲಿ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಇಂಥ ಜಾಗದಲ್ಲಿ 3 ಮರಗಳನ್ನು ಕಡಿದಿದ್ದಾರೆ ಅಂದರೆ ಅವರು ಯಾರೇ ಪ್ರಭಾವಶಾಲಿಗಳಾಗಿರಲಿ, ಆ ಮರ ಕಡಿಯೋದಕ್ಕೆ ಯಾರು ಪ್ರೇರೇಪಣೆ ಮಾಡಿದಾಗಲಿ, ಈ ಒಂದು ಬಿಲ್ಡಿಂಗ್ನ ಯಾರು ವ್ಯವಸ್ಥಾಪಕರು ಇರ್ಬೋದು ಅವ್ರು ಯಾರು ಮಾಡಿದಾರೂ ಅವರಿಗೆ ಶಿಕ್ಷೆಯ ಒಳಪಡಿಸಬೇಕು ಅಂತ ಜಯ ಕರ್ನಾಟಕ ಜನಪರ ವೇದಿಕೆ ಒತ್ತಾಯ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ರಾಮಚಂದ್ರಯ್ಯ, ರಾಜ್ಯ ಕಾರ್ಯಾಧ್ಯಕ್ಷರು, ಜಯ ಕರ್ನಾಟಕ ಜನಪರ ವೇದಿಕೆ. ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತ, KR ಪುರಂ ವಿಧಾನಸಭಾ ಕ್ಷೇತ್ರದ ಜೈ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿಷಯ ಏನಂದರೆ, ಈ KR ಪುರಂ ವಿಧಾನಸಭಾ ಕ್ಷೇತ್ರ KR ಪುರಮಿಂದ ಹೊಸಕೋಟೆ ಹೋಗೋ ರೋಡಲ್ಲಿ, ಅದು ಮೇನ್ ರೋಡಲ್ಲೇ ಇವರು 3-4 ಮರ ಕಡಿತಾರಂದರೆ ಇವ್ರಿಗೆ ಯಾವ ಪ್ರಭಾವಿಗಳು ಇವ್ರಿಗೆ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಧೈರ್ಯ ತುಂಬ್ತಾರೆ? ಒಂದು ಮರ ಕಡಿಯೋಕ್ಕೆ ಇವ್ರಿಗೆ ಪರ್ಮಿಷನ್ ಯಾರು ಕೊಟ್ಟರು? ಇವರು ಪರ್ಮಿಷನ್ ತೊಗೊಳೋದಂದರೆ
ಒಂದು ಮರ ಕಡೋಕ್ಕೆ ಇವ್ರಿಗೆ ಅರ್ಹತೆಯೂ ಇಲ್ಲ. ಯಾಕಂದರೆ ಒಂದೇ ಒಂದು ಪರಿಸರದಲ್ಲಿ ಒಂದೇ ಒಂದು ಗಿಡ ಇವ್ರಿಗೆ ನೆಡೋಕ್ಕೆ ಸಾಧ್ಯವಿಲ್ಲ ಅಂದರೆ ಕಡಿಯೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇವ್ರಿಗೆ? ಇದೇ ನಮ್ಮ ಸಂಘಟನೆ ಮುಖಾಂತರ ಜೈ ಕರ್ನಾಟಕ ಜನಪರ ಸಂಸ್ಥಾಪಕರಾದಂಥ ಗುಣರಂಜನ್ ಶೆಟ್ಟಿ ಅಣ್ಣನವರ ಆಧಾರದ ಮೇರೆಗೆ ಬಂದು ಪರಿಶೀಲನೆ ಮಾಡಿ, ನಿಮಗೂ ಗೊತ್ತಿದ್ದಂಗೆ ನೀವೆಲ್ಲ ನೋಡಿದ್ದೀರಾ ಏನು ಮಾಡಿದ್ದಾರೆ ಅಂತ. ಇವತ್ತು 3 ಕಡಿತಾರೆ. ಇದು ಯಾರು ಧ್ವನಿ ಎತ್ತಿಲ್ಲ ಅಂದರೆ ಈ ರೋಡಲ್ಲಿ ಇರೋದೆಲ್ಲ ಕಡಿತಾರೆ. ನಾವು ಇದೇ ಥರ ಪರಿಸರಗಳು ಇವರು ಮಾಲೀಕತ್ವಗಳಲ್ಲಿ ನಮ್ಮ ಬಿಲ್ಡಿಂಗ್ ಕಾಣಿಸ್ಬೇಕು, ಇಲ್ಲಿ ನಾವು ಬಾಡಿಗೆ ಕೊಟ್ಟು ಇಲ್ಲ ಇಲ್ಲಿ ಪಬ್ಲಿಸಿಟಿಗೆ ಇವರು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೇನು ಹೇಳೋದಂದರೆ, ನೀನು ಕಟ್ಕೋ, ನಿನಗೆ ಯಾರು ತೊಂದರೆ ಕೊಟ್ಟಿಲ್ಲ, ನಿನಗೆ ಒಂದು ಗಿಡ ನೆಡೋ ಯೋಗ್ಯತೆ ಇಲ್ಲ ಅಂದೇಲೆ ಒಂದು ಗಿಡ ಕಟ್ ಮಾಡೋ ಯೋಗ್ಯತೆಯೂ ಇರಲ್ಲ. ಅದಕ್ಕೆ ಈ ಮುಖಾಂತರ ತಿಳಿಸೋದೇನೆಂದರೆ, ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಅರಣ್ಯಾಧಿಕಾರಿಗಳಿಗೆ ನೆಕ್ಸ್ಟು ಇದೇ KR ವೃತ್ತದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ಪ್ರೊಟೆಕ್ಷನ್ ಮಾಡಬೇಕಂತ ನಿರ್ಧಾರ ಮಾಡಿಕೊಂಡಿದ್ದೀರಿ. ತದನಂತರ ಅರಣ್ಯ ಇಲಾಖೆಯ ಅಧಿಕಾರಿಗೆ ಈ ಪ್ರಕರಣದ ಕುರಿತು ತುರ್ತು ತನಿಖೆ ನಡೆಸಿ ಹೊಣೆಗಾರಿಕೆಯನ್ನು ನಿಗದಿಪಡಿಸಿ ಹಾಗೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿ ದೂರು ನೀಡಲಾಯಿತು. ಈ ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾ ಪದಾಧಿಕಾರಿಗಳು, ಬೆಂಗಳೂರು ನಗರ ವಿಧಾನಸಭೆಯ ಅಧ್ಯಕ್ಷರುಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೇಡಮ್ ನೀವು ಹೋಲ್ಡ್ ಮಾಡಿ ಆಯ್ತಣ್ಣ. ನಮ್ಮ ಗಮನಕ್ಕೆ ಬೆಳಗ್ಗೆ ಬಂತು ಕೂಡಲೇ ಈಗ ಬಂದು ಎಲ್ಲ ಸ್ಥಳಪರಿಶೀಲನೆ ಮಾಡಿ ಕಾನೂನಲ್ಲಿ ಏನಿದೆ ಆ ರೀತಿ ಕ್ರಮ ತಗೊಂತೀವಿ. ಶನಿವಾರ ರಾತ್ರಿ ಕಟ್ ಮಾಡಿದ್ದು 2 ಗಂಟೆಗೆ ಅಂದರೆ ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ? ನಮ್ಗೆ ಬಂದಿಲ್ಲ, ಬೆಳಗ್ಗೆ ಬಂದಿದೆ. ನಿನ್ನೆ ಭಾನುವಾರ ರಜೆ ಇತ್ತು ಅಂತಾನೆ? ಇಲ್ಲ ಗೊತ್ತಿಲ್ಲ, ಬೆಳಗ್ಗೆ ಬಂದಿಷ್ಟ ಬಂದಿದ್ದೀವಿ. ಅಲ್ಲ, ಬೃಹತ್ತಾಗಿ ಬೆಳೆದಿರೋ ಮರಗಳು ಕಟ್ ಮಾಡಿದ್ದಾರೆ, ಇವ್ರಿಗೆ ಏನು ಶಿಕ್ಷೆ ಆಗಬಹುದು? ಕಾನೂನಲ್ಲಿ ಏನಿದೆ ಅದೇ ಆಗುತ್ತೆ. ಕಾನೂನು FIR ಹಾಕ್ತೀವಿ. FIR ಹಾಕ್ಬೋದು, ನಮ್ಮ ತನಿಖೆ ಅಧಿಕಾರಿ ಇದು ಮಾಡ್ತಾರೆ. ಎಷ್ಟು ದಿವಸದೊಳಗೆ ಇವರಿಗೆ ಒಂದು ಆ್ಯಕ್ಷನ್ ಆಗ್ಬೋದು ಸರ್? ಒಂದು 4-5 ದಿನದಲ್ಲಿ ಆಗುತ್ತೆ. ಅಪ್ಡೇಟ್ ಹೇಗೆ ಸಿಗುತ್ತೆ ನಿಮಗೆ? ನಮ್ಮ ಆಫೀಸಲ್ಲಿ ಬಂದರೆ ಕೊಡ್ತೀವಿ, FIR ಕಾಪಿಗೆಲ್ಲ ಕೊಡ್ತೀವಿ. ಬಿಲ್ಡಿಂಗ್ ಅವ್ರನ್ನ ವಿಚಾರಿಸಿದ್ದೀರಾ? ಮಾತಾಡ್ತೀವಿ. ಏನಂದ್ರೆ ಸರ್? ಇನ್ನೂ ಸಿಕ್ಕಿಲ್ಲ, ಅವರು ನಂಬರ್ ಸಿಕ್ಕಿಲ್ಲ, ಸಿಕ್ಕಿಸೋನಿಗೆ ಹಾಕಿ ಜಾಸ್ತಿ. ನಿಮ್ಮ ಹೆಸರು? ನಾಗೇಂದ್ರ ಅಂತ. ಏನಾಗಿದೆ? DRF ಆಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.